ಬದಲಾಗೆ ಆಗ್ತೀರಾ ನವೆಂಬರ್ 15 ಹೇಳತ್ಲೇ ಇದ್ದಾರೆ, ಚೇಂಜ್ ಆಯ್ತಾರೆ ಅಂತ ಹೇಳ್ತಾರೆ. ಚೇಂಜ್ ಆಗೋ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಂತ ಭವಿಷ್ಯ ಜ್ಯೋತಿಷ ಜಾಸ್ತಿ ಹೇಳ್ತಾ ಇದಾರೆ ಅಂತ ಸರ್. ಬಿಜೆಪಿಯಿಂದ ಭವಿಷ್ಯ ಜ್ಯೋತಿಷ ಎಲ್ಲ ಜಾಸ್ತಿ ಯುಗಾದಿ ಹಬ್ಬ ಬಿಟ್ಟು ಪಕ್ಷ ನೋಡ್ಕೊಳ್ಳಿ ಸರ್. ಪಕ್ಷ ಮೊದಲು ಅವ್ರ ಪಕ್ಷ ಏನಾಗಿದೆ ಅಂತ ನೋಡ್ಕೊಳ್ಳಿ, ಆಮೇಲೆ ನಮ್ದು ಬಗ್ಗೆ ಮಾತಾಡ. ಈಗ ದೇರ್ ಇಸ್ ಎ ವರ್ಟಿಕಲ್ ಡಿವಿಷನ್ ಇನ್ ಬಿಜೆಪಿ. ದಿನನಿತ್ಯ ಬೈದಾಡ್ತಾರೆ, ಕೆಟ್ಟ ಪದಗಳು ಬಳಸಿ ಬೈದಾಡ್ತಾರೆ. ಇವನು ಇನ್ನೊಂದ್ಸಾರಿ ನೀ ಗೆಲ್ಲಿ ನೋಡೋಣ ಅಂತ ಹೇಳ್ತಾರೆ ಒಬ್ಬ. ವಿಜೇಂದ್ರ ಗೆದ್ದದ್ದು ಹೊಂದಾಣಿಕೆ ಮಾಡ್ಕೊಂಡು ಗೆದ್ರು ಅಂತ ಹೇಳ್ತಾರೆ. ಯಾರು ಹೇಳೋದು ಇದು? ಸುಧಾಕರ. ಸೊ ಬದಲಾವಣೆ ಆಗ್ಲೇಬೇಕು ವಿಜೇಂದ್ರ ಅಂತ ಹೇಳ್ತಾರೆ ಓಪನ್ ಆಗಿ. ಎಷ್ಟು ಮಟ್ಟಿಗೆ ಅಲ್ಲಿ ಬಿಜೆಪಿ ಪಕ್ಷ ಅಳಸ್ಕೊಂಡಿದೆ ಅಂತಂದ್ರೆ ಅದು ನೋಡ್ತಾ ನೋಡ್ತಾ ನಮ್ಮ ಬಗ್ಗೆ ಮಾತಾಡ್ತಾನೆ ಅಶೋಕ್. ನೀ ಹೆಚ್ಚೆ ಬರೀತಾ ಇಲ್ಲ ಅಂತ ತೋರಿಸ್ತಾ ಇಲ್ಲ ಯಾಕಂದ್ರೆ ಅವರು ಗಂಟು ಮುಂಡೆ ಕಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ ಭಾರಿ ಕಾನ್ಫಿಡೆನ್ಸ್ ಮಾತಾಡ್ತಾರೆ ಅಂತ ಈಗ ಬಹಳ ಸಾರಿ ಹೇಳಿದ್ದಾರೆ. ಏನೂ ಆಗಿಲ್ಲ, ಈ ತರ ಬಹಳ ಸಾರಿ ಗಂಟು ಮುಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಎಲ್ಲರೂ ಸೇರಿ ನಿಮ್ಮನ್ನ ಬಹಳ ಈಗ ವಿಜೇಂದ್ರ ಏನ್ ಹೇಳ್ದ, ಬೆಳಗಾವಿ ಅಧಿವೇಶನಕ್ಕೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ಹೇಳಿದ. ಆಯ್ತಾ ಅದು? ಜನವರಿ 26 ಹೇಳಿದ್ರು. ಜನವರಿ 26ಕ್ಕೆ ಬೇರೆ ಸಿಎಂ ಬಂದು ಅದಕ್ಕಿಂತ ಮುಂಚಿತವಾಗಿ ಇದು ಬೆಳಗಾವಿ ಸೆಷನ್ ನಡೀತಲ್ಲ, ಬೆಳಗಾವಿ ಸೆಷನ್ ಅಷ್ಟೊತ್ತಿಗೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಆಯ್ತಾ?